ಓರ್ವ ಯುವತಿಗಾಗಿ ಇಬ್ಬರು ಜಗಳ ಆಡಿದ್ದಾರೆ. ಕೊಲೆಯಲ್ಲಿ ಅಂತ್ಯ ಆಗಿದೆ. ಯಲಹಂಕ ನ್ಯೂ ಟೌನ್ನಲ್ಲಿ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಇದು. ಓರ್ವ ಯುವತಿಯನ್ನ ಪ್ರೀತಿಸಿತು ವಿಕ್ರಮ್ ಸಿಂಗ್ ಹಾಗೂ ನೇಪಾಳದ ಸಂಗಮ್ ಅಂತ. ಇಬ್ಬರೂ ಕೂಡ ನೇಪಾಳ ಮೂಲದವರು. ಅದೇ ಯುವತಿಯನ್ನ ಸಂಗಮ್ ಹಾಗೂ ವಿಕ್ರಮ್ ಸಿಂಗ್ ಇಬ್ರು ಪ್ರೀತಿ ಮಾಡ್ತಾ ಇದ್ರು. ಆ ಯುವತಿಗೆ ಮೆಸೇಜ್ ಮಾಡ್ತಾ ಇದ್ರು. ಇಬ್ರು ಅಶ್ಲೀಲವಾಗಿ ಯುವತಿಗೆ ಮೆಸೇಜ್ ಮಾಡ್ತಾ ಇದ್ದಂತೆ ವಿಕ್ರಮ್ ಸಿಂಗ್ ಅನ್ನೋ. ಇದೇ ವಿಚಾರವಾಗಿ ಇಬ್ಬರ ಮಧ್ಯೆ ಜಗಳ ಆಗಿದೆ. ಸಂಗಮ್ ಮತ್ತು ವಿಕ್ರಮ್ ಸಿಂಗ್ ಜಗಳ ಬಿಡಿಸೋದಕ್ಕೆ ವಿಕ್ರಮ್ ಸ್ನೇಹಿತ ತೂರಿ ಅನ್ನೋನು ಕೂಡ ಬಂದಿದ್ದಾರೆ. ಇಲ್ಲಿ ಇಬ್ಬರ ಹತ್ಯೆ ಆಗಿದೆ. ವಿಕ್ರಮ್ ಸಿಂಗೂ ಹತ್ಯೆ ಆಗಿದೆ. ಜಗಳ ಬಿಡಿಸೋದಕ್ಕೆ ಬಂದಂತ ತೂರಿ ಈತನ ಹತ್ಯೆಯೂ ಆಗಿದೆ. ಡಬಲ್ ಮರ್ಡರ್ ಆಗಿದೆ. ಒಂದೇ ಹುಡುಗಿಯನ್ನ ಇಬ್ರು ಪ್ರೀತಿ ಮಾಡ್ತಾ ಇದ್ರು. ವಿಕ್ರಮ್ ಸಿಂಗ್ ಆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಸಂಗಮ್ ಹಾಗೂ ವಿಕ್ರಮ್ ಸಿಂಗ್. ಕೊಲೆಯಾದಂಥ ಮೃತ ಯುವಕ ವಿಕ್ರಮ್ ಸಿಂಗ್ ಹಾಗೂ ಆತನ ಸ್ನೇಹಿತ ತೂರಿಯನ್ನು ಈ ಇಬ್ಬರನ್ನು ಕೂಡ ಕೊಲೆ ಮಾಡಿದ್ದಾರೆ. ಡಬಲ್ ಮರ್ಡರ್ ಆಗಿದೆ. ಈ ಆರೋಪಿಗಳನ್ನು ಕೂಡ ನೋಡ್ತಾ ಇದ್ದೀರಿ ನೀವು. ಪ್ರಜ್ವಲ್ ಇದ್ರ ಬಗ್ಗೆ ಚೆನ್ನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಪ್ರಜ್ವಲ್, ಈ ಡಬಲ್ ಮರ್ಡರ್ ಕೇಸ್ನಲ್ಲಿ ಆಗಿದ್ದೇನು ಅಂತ? ವಾಸುದೇವ್, ಇದು ಒಂದು ಯುವತಿಗಾಗಿ ನಡೆದಂತಹ ಕೊಲೆ ಅನ್ನೋದೇನಿದೆ ಅದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಇದರಲ್ಲಿ ವಿಕ್ರಮ್ ಸಿಂಗ್ ಏನಿರ್ತಾನೆ, ಈತ ಒಂದು ಹುಡುಗಿಯ ಜೊತೆ ಫ್ರೆಂಡ್ಶಿಪ್ ಅನ್ನ ಮಾಡಿರ್ತಾನೆ. ಆತನೊಂದಿಗೆ ಆರೋಪಿ ಯಾರಿರ್ತಾನೆ ಆತನೂ ಕೂಡ ಅವಳೊಂದಿಗೆ ಫ್ರೆಂಡ್ಶಿಪ್ ಅನ್ನ ಮಾಡಿರ್ತಾನೆ. ಅವರಿಬ್ರು ಕೂಡ ಪ್ರೀತಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈ ವಿಕ್ರಮ್ ಸಿಂಗ್ ಏನಿರ್ತಾನೆ ಆ ಯುವತಿಗೆ ಕೆಟ್ಟದಾಗಿ ಮೆಸೇಜ್ ಅನ್ನ ಕೂಡ ಮಾಡಿರ್ತಾನೆ. ಆ ಒಂದು ಸಮಯದಲ್ಲಿ ಇವರಿಗೆ ಸಾಕಷ್ಟು ಸಿಟ್ಟು ಬಂದಿರುತ್ತೆ. ಇವ್ರನ್ನ ಏನಾದ್ರೂ ಮಾಡಿ ಕೊಲೆ ಮಾಡಬೇಕು ಅನ್ನುವಂತ ಉದ್ದೇಶ ಕೂಡ ಆರೋಪಿಯಲ್ಲಿ ಇತ್ತು ಅನ್ನುವಂತ ಮಾಹಿತಿ ಏನಿದೆ ಅದು ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಕೇಸ್ ನಲ್ಲಿ ಪ್ರಮುಖವಾಗಿ ನಾವು ಗಮನಿಸುವಂತ ಅಂಶ ಏನು ಅಂತ ಹೇಳಿದ್ರೆ, ಮೊದಲಿಗೆ ಪಾರ್ಟಿ ಮಾಡುವಂತ ನೆಪದಲ್ಲಿ ಇಬ್ರು ಕೂಡ ಬಂದಿರ್ತಾರೆ. ಅನಂತರದಲ್ಲಿ ಇಲ್ಲಿ ಆರೋಪಿ ಸಂಗಮ್ ಏನಿರ್ತಾನೆ ಆತ ಈತನನ್ನ ಕೊಲೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದಲೇ ಆ ಒಂದು ಪಾರ್ಟಿಗೆ ಬಂದಿದ್ದ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ನಾವು ಇನ್ನೂ ಪ್ರಮುಖವಾದಂತಹ ಅಂಶವನ್ನ ಗಮನಿಸಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಈತ ತೂರಿ ಏನಿರ್ತಾನೆ ಈತ ಅಮಾಯಕನಾಗಿರ್ತಾನೆ. ಈತನಿಗೆ ಯಾವುದೇ ಒಂದು ವಿಚಾರ ಕೂಡ ಗೊತ್ತಿರೋದಿಲ್ಲ. ಈ ಸಂಗಮ್ ಮೊದಲಿಗೆ ಯಾವಾಗ ವಿಕ್ರಮ್ ಸಿಂಗ್ ಮೇಲೆ ಬೀಳ್ತಾನಲ್ಲ ಆ ಸಂದರ್ಭದಲ್ಲಿ ಆಯ್ತ ತಪ್ಪಿಸ್ಲಿಕ್ಕೆ ಅಂತ ಹೋಗ್ತಾನೆ. ತಪ್ಪಿಸ್ಲಿಕ್ಕೆ ಹೋದಂತಹ ವೇಳೆಯಲ್ಲಿ ಇವರು ಈತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಪಕ್ಕದಲ್ಲಿದ್ದಂತಹ ಟೈಲ್ಸ್ ಟೂರ್ನಿಂದ ಟೂರಿಗೆ ಈತ ಚುಚ್ಚಿ ಕೊಲೆ ಮಾಡಿರುವಂತದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಇಬ್ಬರು ಆರೋಪಿಗಳನ್ನ ಯಲಹಂಕ ನ್ಯೂ ಟೌನ್ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಆರೋಪಿ ಕೊಲೆ ಮಾಡಿದಂತಹ ನಂತರದಲ್ಲಿ ಆರೋಪಿಗಳು ದೆಹಲಿಗೆ ಎಸ್ಕೇಪ್ ಆಗ್ಲಿಕ್ಕೆ ರೈಲ್ವೆ ಟಿಕೆಟ್ ಅನ್ನ ಕೂಡ ಬುಕ್ ಮಾಡಿದ್ರು ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅವರನ್ನು ತತ್ಕ್ಷಣವೇ ಬಂಧಿಸಿ ಈಗ ಪೊಲೀಸರು ಕೂಡ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಕೇವಲ ಯುವತಿಗೋಸ್ಕರವಾಗಿಯೇ ಈ ಒಂದು ಹತ್ಯೆ ನಡೆಸಿದೆ ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ವಿಕ್ರಮ್ ಸಿಂಗ್ ಏನಿರ್ತಾನೆ ಈತ ಕೆಟ್ಟದಾಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ದ ಅನ್ನುವಂತ ಉದ್ದೇಶದಿಂದಾಗಿ ಈತ ಕೊಲೆಯನ್ನ ಮಾಡ್ಲಿಕ್ಕೆ ಪ್ಲಾನ್ ರೂಪಿಸಿದ್ದ. ಅದೇ ರೀತಿಯಲ್ಲಿ ಹತ್ಯೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದೇನಿದೆ ಅದು ಇಲ್ಲಿ ಗೊತ್ತಾಗ್ತಾ ಇದೆ. ಇದರಲ್ಲಿ ಸಮೀರ್ ಏನಿರ್ತಾನೆ ಆತ ಈತನಿಗೆ ಸಹಾಯವನ್ನ ಮಾಡಿರ್ತಾನೆ. ಅಂದ್ರೆ ಕೊಲೆ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಕೊಟ್ಟಿರ್ತಾನೆ. ಅದೇ ರೀತಿಯಲ್ಲಿ ಆತನಿಗೆ ಕೊಲೆಯಲ್ಲೂ ಕೂಡ ಭಾಗಿಯಾಗಿರೋದ್ರಿಂದಾಗಿ ಆತನನ್ನ ಕೂಡ ಈಗಾಗಲೇ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ವಾಸುದೇವ್. ಪ್ರಜ್ವಲ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.